ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗವು ಹಲವಾರು ನಿರ್ದೇಶಕರನ್ನು ಕಂಡಿದೆ. ಆರಂಭದಲ್ಲಿ ವೈ.ವಿ. ರಾವ್ ಅವರಿಂದ ಹಿಡಿದು 60ರ ದಶಕದ ನಂತರ ಬಂದ ಪುಟ್ಟಣ್ಣ ಕಣಗಾಲ್, ಸಿದ್ದಲಿಂಗಯ್ಯ, ಜಿ.ವಿ. ಅಯ್ಯರ್, ದೊರೈ ಭಗವಾನ್, ಭಾರ್ಗವ ಹಾಗೆ ರಾಜೇಂದ್ರ ಸಿಂಗ್ ಬಾಬು ಇವರೆಲ್ಲರೂ ನಮ್ಮ ಕನ್ನಡ ನಾಡಿನ ಮರೆಯಲಾರದಂತ ಸುಪ್ರಸಿದ್ಧ ನಿರ್ದೇಶಕರು ಆಗಿದ್ದಾರೆ. ನಾನು ಈ ವಿಡಿಯೋದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಿರ್ದೇಶನ ಮಾಡಿದ ಎಲ್ಲಾ ಸಿನಿಮಾಗಳ ಕುರಿತು ತಿಳಿಸುತ್ತೇನೆ. ನೀವು ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮತ್ತೆಗೆ ತಡ, ವಿಡಿಯೋ ಆರಂಭಿಸೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ರಾಜೇಂದ್ರ ಸಿಂಗ್ ಬಾಬು ಅವರು ವಿಷ್ಣುವರ್ಧನ್ ಅವರಿಗೆ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಯಾವುದೆಂದರೆ ಅದು ನಾಗಕನ್ಯೆ. ಈ ಸಿನಿಮಾವು ಆಗಸ್ಟ್ 7, 1975ನೇ ವರ್ಷದಲ್ಲಿ ಬಿಡುಗಡೆ ಆಗುತ್ತೆ. ಈಗ ಎರಡನೇ ಸಿನಿಮಾ ನಾಗರಹೊಳೆ. ಇದು 1977ನೇ ವರ್ಷದಲ್ಲಿ ಬಿಡುಗಡೆಗೊಂಡು ಹಲವು ಭಾಷೆಗಳಿಗೆ ಡಬ್ ಕೂಡ ಆಗುತ್ತೆ. ಈ ಸಿನಿಮಾವು ಎನಿಡ್ ಬ್ಲೈಟನ್ ಪುಸ್ತಕಗಳಿಂದ ಸ್ಫೂರ್ತಿಗೊಂಡಿದೆ. ಮೂರನೇ ಸಿನಿಮಾ ಕಿಲಾಡಿ ಜೋಡಿ. ಇದು 1978ನೇ ವರ್ಷದಲ್ಲಿ ತೆರೆ ಕಾಣುತ್ತೆ. ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ಶ್ರೀನಾಥ್ ಅವರು ಕೂಡ ಅಭಿನಯಿಸುತ್ತಾರೆ. ಈಗ ನಾಲ್ಕನೇ ಸಿನಿಮಾ ಬಂಧನ. ಇದು 1984ನೇ ವರ್ಷದಲ್ಲಿ ಬಿಡುಗಡೆಗೊಳ್ಳುತ್ತೆ. ಈ ಸಿನಿಮಾವು ನಮ್ಮ ಕನ್ನಡಿಗರು ಎಂದಿಗೂ ಮರೆಯಲಾರದ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಸಿನಿಮಾ. ಹಾಗೆ ಈ ಸಿನಿಮಾವು ನವರತ್ನರಾಮ್ ಅವರ ಕಾದಂಬರಿ ಆಧಾರಿತ ಸಿನಿಮಾವಾಗಿದೆ. ಈ ಸಿನಿಮಾದ ಹಾಡುಗಳಂತೂ ಇಂದಿಗೂ ಜನಪ್ರಿಯವಾಗಿವೆ. ಅದರಲ್ಲೂ 101 ನೆನಪು ಎದೆಯಾಳದಿಂದ ಎಂಬ ಹಾಡಂತೂ ತುಂಬಾ ಪ್ರಸಿದ್ಧವಾಗಿದೆ. ಈ ಹಾಡುಗಳಿಂದಾನೇ ಈ ಸಿನಿಮಾವು ಭಾಗಶಃ ಯಶಸ್ವಿಯಾಗಿದೆ. ಹಾಗೆ ಡಾಕ್ಟರ್ ಹರೀಶ್ ಮತ್ತು ನಂದಿನಿ ಪಾತ್ರ ಮಾಡಿರುವಂತ ಕ್ರಮವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿಯವರ ನಡುವಿನ ಪ್ರೀತಿ ತ್ಯಾಗದ ಕಥೆಯು ಈ ಸಿನಿಮಾದ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ. ಈ ಸಿನಿಮಾವು ಬಹುತೇಕ ಚಿತ್ರಮಂದಿರಗಳಲ್ಲಿ ಶತದಿನ ಓಡಿದೆ. ಹಾಗೆ ಕೆಲವು ಚಿತ್ರಮಂದಿರಗಳಲ್ಲಿ 25 ವಾರಗಳು ಓಡಿ ಯಶಸ್ವಿಯಾಗಿದೆ. ಐದನೇ ಸಿನಿಮಾ ಮುತ್ತಿನ ಹಾರ. ಈ ಸಿನಿಮಾವು 1990ನೇ ವರ್ಷದಲ್ಲಿ ತೆರೆ ಕಾಣುತ್ತದೆ. ಮತ್ತೆ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರಿಗೆ ನಾಯಕಿಯಾಗಿ ಸುಹಾಸಿನಿಯವರು ಅಭಿನಯಿಸುತ್ತಾರೆ. ಈ ಸಿನಿಮಾದ ಮಡಿಕೇರಿ ಸಿಪಾಯಿ ಹಾಡು ತುಂಬಾ ಜನಪ್ರಿಯತೆ ಪಡೆದಿದೆ. ಈ ಚಿತ್ರದ ಒಂದು ಸ್ವಾರಸ್ಯಕರ ಸಂಗತಿ ಏನೆಂದರೆ ಈ ಸಿನಿಮಾದ ಮುಹೂರ್ತದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಂದು ಈ ಸಿನಿಮಾಗೆ ಕ್ಲಾಪ್ ಮಾಡುತ್ತಾರೆ. ಈ ಸಿನಿಮಾವು ಬೆಂಗಳೂರಿನ 3 ಪ್ರಮುಖ ಚಿತ್ರಮಂದಿರಗಳಲ್ಲಿ ಶತದಿನ ಕಾಣುತ್ತೆ. ಆರನೇ ಸಿನಿಮಾ ಮಹಾಕ್ಷತ್ರಿಯ. ಇದು 1994ನೇ ವರ್ಷದಲ್ಲಿ ತೆರೆ ಕಾಣುತ್ತದೆ. ಈ ಸಿನಿಮಾದಲ್ಲಿ ಬರುವ ಹಂಸಲೇಖ ಅವರ ರಚನೆಯ ಈ ಭೂಮಿ ಬಣ್ಣದ ಬುಗುರಿ ಎಂಬ ಹಾಡು ಅದ್ಭುತವಾದ ಸಾಹಿತ್ಯವನ್ನು ಹೊಂದಿದೆ. ಏಳನೇ ಸಿನಿಮಾ ಹಿಮಪಾತ. ಇದು 1995ನೇ ವರ್ಷದಲ್ಲಿ ಬಿಡುಗಡೆಗೊಳ್ಳುತ್ತೆ. ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜೊತೆಯಾಗಿ ಸುಹಾಸಿನಿ ಮತ್ತು ಜಯಪ್ರದಾ ಅವರು ಅಭಿನಯಿಸುತ್ತಾರೆ. ಈಗ ಇತ್ತೀಚೆಗೆ ಅಂದ್ರೆ ಜನವರಿ 30, 2026ರಂದು ಬಿಡುಗಡೆಗೊಂಡ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದ ರಕ್ತ ಕಾಶ್ಮೀರ ಸಿನಿಮಾದ ಒಂದು ಹಾಡಲ್ಲಿ ವಿಷ್ಣುವರ್ಧನ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿದ ಡಾಕ್ಟರ್ ವಿಷ್ಣುವರ್ಧನ್ ಅವರ 7ರಿಂದ 8 ಸಿನಿಮಾಗಳ ಕುರಿತು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇದೇ ರೀತಿಯ ಆಸಕ್ತಿಕರ ವಿಡಿಯೋಗಳು ನಿಮಗೆ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.